ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಸೆಕ್ಟರ್ನ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂತ ನ್ಯೂಸ್ ಒಂದನ್ನ ಕವರ್ ಮಾಡ್ತಾ ಇದ್ದೀನಿ. ಈ ವಾರ ಪೂರ್ತಿ ಈ ಸೆಕ್ಟರ್ ಸುದ್ದಿಯಲ್ಲಿರುತ್ತೆ. ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈಗಾಗಲೇ ಸುಮಾರು ಜನರಿಗೆ ಈ ನ್ಯೂಸ್ ಬಗ್ಗೆ ಗೊತ್ತಿರಬಹುದು, ಯಾಕಂದ್ರೆ ಒಂದು ಅಪ್ಡೇಟ್ ಅನ್ನ ಟ್ವಿಟರ್ ಅಲ್ಲಿ ಕೊಟ್ಟಿದ್ದೆ ಕೂಡ ಇವತ್ತು. ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಅದರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರಿ, ನಾನು ಕವರ್ ಮಾಡ್ತಾ ಇರುವಂತ ಸೆಕ್ಟರ್ ಯಾವುದು ಅಂತ ನೋಡೋದಾದ್ರೆ ಅದು ಇಂಡಿಯನ್ ಡಿಫೆನ್ಸ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಷೇರುಗಳು, ಅಥವಾ ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ಅಂತಾನೆ ಹೇಳ್ಬೋದು. ಇವರು ಯಾರು ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ರಾಜನಾಥ್ ಸಿಂಗ್ ಇಲ್ಲಿ ನೋಡಬಹುದು, ಮಿನಿಸ್ಟರ್ ಆಫ್ ಡಿಫೆನ್ಸ್ ಆಫ್ ಇಂಡಿಯಾ, ಡಿಫೆನ್ಸ್ ಮಿನಿಸ್ಟರ್. ಇವರ ಮೂಲಕ ಸಾಕಷ್ಟು ಬ್ರೇಕಿಂಗ್ ನ್ಯೂಸ್ ಗಳು ಬಹುಶಃ ನಾಳೆ, ನಾಡಿದ್ದು ಹಾಗೂ ಭಾನುವಾರ ಕೂಡ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕೆ ಅಂತಂದ್ರೆ ಇವರು 4 ದಿನಗಳ ಅಮೆರಿಕ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಪ್ರವಾಸ ಅಂತಂದ್ರೆ ಅವರು ಎಂಜಾಯ್ ಮಾಡಕ್ ಹೋಗ್ತಿಲ್ಲ. ಹಲವಾರು ಡಿಫೆನ್ಸ್ ಡೀಲ್ ಗಳು ಅಲ್ಲಿ ಆಗುವಂತ ಸಾಧ್ಯತೆಗಳಿರುತ್ತೆ. ನೀವು ಇಲ್ಲಿ ನೋಡಬಹುದು, ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಟು ವಿಸಿಟ್ US ಫ್ರಮ್ August 23 to 26 ವರ್ಲ್ಡ್ ಬೈಲ್ಯಾಟ್ರಲ್ ಮೀಟಿಂಗ್ಸ್. ಹಲವಾರು ಮೀಟಿಂಗ್ ಗಳನ್ನ ಅವರು ಅಟೆಂಡ್ ಮಾಡ್ತಾರೆ, ಹಲವಾರು ಮಾತುಕತೆಗಳನ್ನ ಆಡ್ತಾರೆ. ಆನಂತರ ಹಲವಾರು ಒಪ್ಪಂದಗಳಿಗೆ ಕೂಡ ಸಹಿ ಹಾಕುವಂತ ಎಲ್ಲ ಸಾಧ್ಯತೆಗಳಿದೆ ಈ 4 ದಿನದ ವಿಸಿಟ್ ಅಲ್ಲಿ. ಹಾಗಾಗಿ ಈ ವಿಸಿಟ್ ಡಿಫೆನ್ಸ್ ಸೆಕ್ಟರ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಯಾವೆಲ್ಲ ಒಪ್ಪಂದಗಳು ಬರುತ್ತವೆ ಅಂತ ನಮಗೂ ಗೊತ್ತಿಲ್ಲ, ಬಟ್ ಒಂದಲ್ಲ ಒಂದು ಒಪ್ಪಂದಗಳು ಇದ್ದೇ ಇರುತ್ತೆ. ಹಾಗಾಗಿ ನಾವು ಡಿಫೆನ್ಸ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಷೇರುಗಳನ್ನ ನಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ ಈ ವಾರ ಪೂರ್ತಿ. ಜೊತೆಗೆ ಏನೆಲ್ಲ ಅಪ್ಡೇಟ್ ಗಳು ಬರುತ್ತೆ ಅವುಗಳನ್ನ ತಿಳ್ಕೊಳ್ಬೇಕಾಗುತ್ತೆ. ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಹಲವಾರು ಷೇರುಗಳಿದ್ದಾವೆ. ಈಗಾಗಲೇ ನಾವು ಸಾಕಷ್ಟು ಸಲ ಈ ಷೇರುಗಳ ಬಗ್ಗೆ ಕವರ್ ಮಾಡಿದ್ವಿ. ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ. ನಿನ್ನೆ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು. ಇವತ್ತು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಕೆಲವು ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್, ಕೆಲವು ಸ್ಟಾಕ್ ಗಳಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಈ ರೀತಿ ಕಂಡು ಬಂದಿದೆ. ಹಾಗೆ ಇಲ್ಲಿ ಎಲ್ಲ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಒಪ್ಪಂದಗಳಿರೋದಿಲ್ಲ. ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಒಪ್ಪಂದಗಳಿರ್ತವೆ, ಆದ್ರೆ ಓವರ್ ಆಲ್ ಸೆಕ್ಟರ್ ಫೋಕಸ್ ಅಲ್ಲಿ ಇರುತ್ತೆ. ಯಾಕೆಂತಂದ್ರೆ ಕೆಲವು ಕಂಪನಿಗಳು ಡೈರೆಕ್ಟ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಇನ್ನು ಕೆಲವು ಕಂಪನಿಗಳು ಇಂಡೈರೆಕ್ಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತವೆ. ಹಾಗಾಗಿ ಎಲ್ಲ ಷೇರುಗಳನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಬಟ್ ಕೆಲವು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಡೈರೆಕ್ಟ್ ಒಪ್ಪಂದಗಳಿರ್ತವೆ. ಅವುಗಳಲ್ಲಂತೂ ತುಂಬಾನೇ ಬಿಗ್ ಡಿಫರೆನ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ 3-4 ಡೇಸ್ ಅಲ್ಲಿ ಅವುಗಳನ್ನು ನಾವು ಮುಂದುವರೆದು ನೋಡೋಣ. ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ನೀವು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಸ್ಟಾಕ್ ಗಳನ್ನ ನೋಡೋದಾದ್ರೆ ಅಸ್ತ್ರ ಮೈಕ್ರೋ ಇದೆ, ಅವಂಟೆಲ್ ಇದೆ, BDL ಇದೆ, BEL ಇದೆ, ಭಾರತ್ ಫೋರ್ಜ್, ಕೊಚ್ಚಿನ್ ಶಿಪ್ ಯಾರ್ಡ್, ಡೇಟಾ ಪ್ಯಾಟರ್ನ್ಸ್, DCX ಸಿಸ್ಟಮ್ಸ್, ಹಿಂದೂಸ್ತಾನ್ ಏರೋನಾಟಿಕ್ಸ್, ಐಡಿಯಾ ಫೋರ್ಜ್, ಕೇನ್ಸ್ ಟೆಕ್ನಾಲಜಿ, ಮಜಗಾವ್ ಡಾಕ್, ಎಂಟಾರ್ ಟೆಕ್ನಾಲಜೀಸ್, ನೈಬ್, ಪಾರಸ್ ಡಿಫೆನ್ಸ್, ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್, PTC ಇಂಡಿಯಾ, ಸೋಲಾರ್ ಇಂಡಸ್ಟ್ರೀಸ್. ಹಾಗೆ ಈ ಸ್ಟಾಕ್ ಗಳನ್ನ ಹೊರತುಪಡಿಸಿ ಕೂಡ ಇನ್ನು ಹಲವು ಕಂಪನಿಗಳಿದ್ದಾವೆ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತವು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕಾಂಟ್ರಿಬ್ಯೂಟ್ ಮಾಡುವಂತವು. ಅವುಗಳನ್ನು ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬಹುದು. ಎಸ್ಪೆಷಲಿ ತುಂಬಾನೇ ಫೋಕಸ್ ಇರುವಂತ ಒಂದು ಕಂಪನಿ ಅಂತಂದ್ರೆ ಅದು HAL ಅಂತಾನೆ ಹೇಳ್ಬೋದು. ಈಗಾಗಲೇ ಇವತ್ತು ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೂಡ ಕೊಟ್ಟಿದ್ದೆ ನಾನು. ನೋಡಬಹುದು, ರಾಜನಾಥ್ ಸಿಂಗ್ ಹೆಡ್ಸ್ ಟು US ಫಾರ್ ಡಿಫೆನ್ಸ್ ಡೈಲಾಗ್, HAL ಟ್ರ್ಯಾಕಿಂಗ್ ಅಪ್ಡೇಟ್ ಆನ್ ತೇಜಸ್ ಎಂಜಿನ್ ಪ್ಯಾಕ್ಡ್ ವಿತ್ GE. GE ಅಂದ್ರೆ ಜನರಲ್ ಎಲೆಕ್ಟ್ರಿಕ್ ಅಂತ. ಈ ಕಂಪನಿ HAL ತೇಜಸ್ ಅಲ್ಲಿ ಬಳಸುವಂತ ಎಂಜಿನ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸೊ HAL ಇಂಡಿಯಾ ಮೇಡ್ ಆಗಿರ್ಬೋದು, ಬಟ್ ಅದರಲ್ಲಿ ಬಳಸುವಂತ ಎಂಜಿನ್ US ಕಂಪನಿ GE ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು. ಇದ್ರ ಬಗ್ಗೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕುವಂತ ಎಲ್ಲ ಸಾಧ್ಯತೆಗಳು ಈ ವಿಸಿಟ್ ಅಲ್ಲಿ ಇರುತ್ತೆ. ಇಲ್ಲಿ ನೋಡಬಹುದು, ಎ ರೌಂಡ್ ಟೇಬಲ್ ವಿತ್ US ಡಿಫೆನ್ಸ್ ಇಂಡಸ್ಟ್ರಿ ಆನ್ ಆನ್ಗೋಯಿಂಗ್ ಅಂಡ್ ಫ್ಯೂಚರ್ ಕೊಲಾಬರೇಷನ್ ಇಸ್ ಬೀಯಿಂಗ್ ಸೀನ್ ಆಸ್ ಎ ಕ್ರೂಷಿಯಲ್ ಮೀಟಿಂಗ್ ಟು ಡ್ರಮ್ ಅಪ್ ಸಪೋರ್ಟ್ ಫಾರ್ ಮೋರ್ ಕಂಪನೀಸ್ ಟು ಟೈ ಅಪ್ ವಿತ್ ಇಂಡಿಯನ್ ಪ್ಲೇಯರ್ಸ್. ಓವರ್ ಆಲ್ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿಗಳ ಜೊತೆ ಕೂಡ ಮೀಟಿಂಗ್ ಇರುತ್ತೆ. ಹಾಗೆ ಸಾಧ್ಯವಾದಷ್ಟು ಇಂಡಿಯನ್ ಕಂಪನೀಸ್ ಜೊತೆ ಟೈ ಅಪ್ ಮಾಡ್ಕೊಳ್ಳಿಕ್ಕೆ, ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ, ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ, ಇನ್ನು ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ನಾನು ಹೇಳಿದ್ದು ಓವರ್ ಆಲ್ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಎಲ್ಲ ಕಂಪನಿಗಳನ್ನು ಕೂಡ ನಾವು ಫೋಕಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ 3-4 ಡೇಸ್ ಅಲ್ಲಿ. ಇಲ್ಲಿ ನೋಡಬಹುದು, ರಾಜನಾಥ್ ಸಿಂಗ್ US ವಿಸಿಟ್ ಇಸ್ ಸೀನ್ ಆಸ್ ಕ್ರಿಟಿಕಲ್ ಟು ರಾಚೆಟ್ ಅಪ್ ಗ್ರೇಟರ್ ಸಪೋರ್ಟ್ ಅಂಡ್ ಕಮಿಟ್ಮೆಂಟ್ ಫ್ರಮ್ ದ US establishment and major defense equipment manufacturers for technological collaboration and production opportunities in India. CNBC was reported quoting sources. So not only HAL, ಎಲ್ಲ ಕಂಪನಿಗಳು ಕೂಡ ಫೋಕಸ್ ಅಲ್ಲಿ ಇರಬೇಕಾಗುತ್ತೆ. ಯಾಕಂದ್ರೆ ಯಾವ ಕಂಪನಿಯ ಜೊತೆ ಯಾವ ಡೀಲ್ ಆಗುತ್ತೆ ಗೊತ್ತಿಲ್ಲ. ಹಾಗೆ ನೋಡಬಹುದು, 2 crucial meeting will be widely tracked. One with Defense Secretary Lloyd Austin and another being a round table with US defense manufacturers. So 2 ಮೇಜರ್ ಮೀಟಿಂಗ್ ಗಳಿರುತ್ತೆ. ಇದನ್ನ ಎಲ್ಲರೂ ಕೂಡ ಟ್ರ್ಯಾಕ್ ಮಾಡೇ ಮಾಡ್ತಾರೆ. ಸೊ ರಾಜನಾಥ್ ಸಿಂಗ್ ಅವರು ಈಗಾಗಲೇ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಕೂಡ ಹೇಳಿದ್ದಾರೆ. ಅದರಲ್ಲಿ ನೋಡಬಹುದು, ಮೇಜರ್ ಆಗಿ ರಾಜನಾಥ್ ಸಿಂಗ್ ಹ್ಯಾಸ್ ಸೈಟೆಡ್ ದ ಕಾಂಪ್ರಹೆನ್ಸಿವ್ ಗ್ಲೋಬಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ with USA in ahead of the visit. So visit ಗೆ ಮುಂಚೆನೆ ಕಾಂಪ್ರಹೆನ್ಸಿವ್ ಗ್ಲೋಬಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ನೋಡಬಹುದು, ವಿತ್ ಇಸ್ ಅಮೆರಿಕನ್ ಕೌಂಟರ್ ಪಾರ್ಟ್ ವಿಲ್ ಫೋಕಸ್ ಆನ್ ಏರಿಯಾಸ್ ಆಫ್ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ while seeking to strengthen defense cooperation.
ಹಾಗೆ ಈ ವಿಸಿಟ್ ಅಲ್ಲಿ ಅವರು ರಾಜನಾಥ್ ಸಿಂಗ್ ವಿಲ್ ಆಲ್ಸೋ ಮೀಟ್ US ಅಸಿಸ್ಟೆಂಟ್ ಟು ದ ಪ್ರೆಸಿಡೆಂಟ್ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ ಅಫೇರ್ಸ್ ಜೇಕ್ ಸುಲಿವನ್ ಇವರನ್ನು ಕೂಡ ಮೀಟ್ ಮಾಡ್ತಾರೆ. ಹಾಗೆ ಇಲ್ಲಿ ಕೆಲವೊಂದು ಸೋರ್ಸಸ್ ಅನ್ನು ಕೂಡ ಕೋಟ್ ಮಾಡಿದ್ದಾರೆ ನೋಡಬಹುದು. There have been recent unconfirmed reports citing delays in the supply of GE-404 engines that may have cascading effect on induction of HAL's light combat aircraft Tejas Mk-1A by Indian Air Force. ಅಂದ್ರೆ ಎಂಜಿನ್ಸ್ ಏನು ಸಪ್ಲೈ ಮಾಡ್ತಾ ಇದೆ ಕಂಪನಿ, ಇದರಲ್ಲಿ ಕೆಲವೊಂದು ಡಿಲೇಸ್ ಆಗ್ತಾ ಇದೆ. ಅಂದ್ರೆ ಇವಾಗ ಬರೋದು 6 ತಿಂಗಳು ಆದ್ಮೇಲೆ ಬರಬಹುದು, ವರ್ಷ ಆದ್ಮೇಲೆ ಬರಬಹುದು. ಈ ರೀತಿ ಅನ್ಕನ್ಫರ್ಮ್ ಸೋರ್ಸಸ್ ಮೂಲಕ ಬಂದಿರುವಂತ ರಿಪೋರ್ಟ್ ಅನ್ನ ಉಲ್ಲೇಖ ಮಾಡಿ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇವರು ಮಾತುಕತೆಗಳನ್ನ ಆಡಬಹುದು. ಜೊತೆಗೆ ದ ಟೈಮ್ ಲೈನ್ ಆಫ್ LCS ಇಂಡಕ್ಷನ್ ಹ್ಯಾವ್ ಬೀನ್ ರಿವೈಸ್ಡ್ ಮೋರ್ ದನ್ ಒನ್ಸ್ ಸಿನ್ಸ್ ದ ಒರಿಜಿನಲ್ ಶೆಡ್ಯೂಲ್ ವಾಸ್ ಅನೌನ್ಸ್ಡ್. ಈಗಾಗಲೇ ಟೈಮ್ ಲೈನ್ ಹಲವು ಸಲ ಎಕ್ಸ್ಟೆಂಡ್ ಆಗಿದೆ ಕೂಡ. ಇದೇ ರೀಸನ್ಗೆ ಟೈಮಿಗೆ ಸರಿಯಾಗಿ ಎಂಜಿನ್ಸ್ ಸಿಗ್ತಾ ಇಲ್ಲ, ಹಾಗಾಗಿ ಅದು ಎಕ್ಸ್ಟೆಂಡ್ ಆಗ್ತಾನೆ ಹೋಗ್ತಾ ಇದೆ. ಹಾಗೆ HAL ಅಂಡ್ GE ಜೊತೆಗಿನ ಒಪ್ಪಂದದ ಬಗ್ಗೆ ನೋಡಬಹುದು. HAL ಅಂಡ್ GE have an MOU in place and a contract will be signed for transfer of technology to the extent of 80% of the GE's 414 engine. Under the TOT, HAL will be making 80% of the engines in India, while 20% will be sourced directly from GE. ಅಂದ್ರೆ ಏನು HAL ಎಂಜಿನ್ಸ್ ಅನ್ನ ಪ್ರೊಕ್ಯೂರ್ ಮಾಡುತ್ತೆ, ಅದರಲ್ಲಿ 80% ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡುವಂತ ಎಂಜಿನ್ಸ್ ಆಗಿರುತ್ತೆ, ಇನ್ನ 20% ಡೈರೆಕ್ಟ್ US ಇಂದ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಹಾಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಕೂಡ ಇದರಲ್ಲಿ ಇರುತ್ತೆ. ಅದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗ್ಲಿಲ್ಲ ಅಂತಂದ್ರೆ ನಾವು ಅಗೇನ್ ಪದೇ ಅವ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ, ಅದೇನಾದ್ರೂ ರಿಪೇರ್ಗೆ ಬಂದ್ರೆ. ಹಾಗಾಗಿ ಟೆಕ್ನಾಲಜಿ ಟ್ರಾನ್ಸ್ಫರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ತರದ ಒಪ್ಪಂದಗಳಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಪ್ಪಂದ ಮಾಡ್ಕೊಳ್ಬಹುದು. ಹಾಗೆ HAL's MOU with General Electric USA was signed on June 6, 2023 for TOT and manufacturing of GE-414 aero engine in India for LCA Mk-2 ಏರ್ಕ್ರಾಫ್ಟ್. ಈಗಾಗಲೇ LCA Mk-2 ಏರ್ಕ್ರಾಫ್ಟ್ ಗೆ ಸಂಬಂಧಪಟ್ಟಂತೆ ಒಪ್ಪಂದ ಆಗಿದೆ. ಈಗ Mk-1A ಗೆ ಒಪ್ಪಂದವನ್ನ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಂಬಾನೇ ಫೋಕಸ್ ಅಲ್ಲಿರುವಂತಹ ಕಂಪನಿ ಅಂತಂದ್ರೆ ಅದು HAL ಆಗಿರುತ್ತೆ. HAL ಬಗ್ಗೆ ಹಾಗೂ GE ಬಗ್ಗೆ ಸಾಕಷ್ಟು ವಿಚಾರವನ್ನ ಇಲ್ಲಿ ಮೆನ್ಷನ್ ಮಾಡಿದರೆ ಒಂದ್ಸಲ ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಬಹುದು. ಜೊತೆಗೆ HAL ಮಾಡಿರುವಂತಹ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹಾಗೂ ಇತ್ತೀಚಿನ ಕೆಲವು ಕಾಂಟ್ರಾಕ್ಟ್ಸ್ ಬಗ್ಗೆ ಕೂಡ ಮಾಹಿತಿಯನ್ನ ಈ ಪ್ಯಾರಾಗ್ರಾಫ್ ಅಲ್ಲಿ ಓದ್ಕೊಳ್ಬಹುದು. ಈ ರೀತಿ ಸಾಕಷ್ಟು ವಿಚಾರಗಳಿದ್ದಾವೆ, ಕಾರಣಕ್ಕಾಗಿ HAL ತುಂಬಾನೇ ಫೋಕಸ್ ಅಲ್ಲಿ ಇರುತ್ತೆ. ಇವತ್ತು ಕೂಡ ನೋಡಬಹುದು, ಈ ನ್ಯೂಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಒಂದು ಸ್ಪೈಕ್ ಸ್ಟಾಕ್ ಅಲ್ಲಿ ಕಂಡು ಬಂತು, ನಂತರ ಪ್ರಾಫಿಟ್ ಬುಕಿಂಗ್ ಕಂಡು ಬಂತು. ಬಟ್ ಓವರ್ ಆಲ್ ಈ ಒಪ್ಪಂದಗಳಾದ್ರೆ ಖಂಡಿತ ಕಂಪನಿಗೆ ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಜಾಸ್ತಿ ಇರುತ್ತೆ. ಜೊತೆಗೆ ನಮ್ಮ ಭಾರತಕ್ಕೂ ಕೂಡ ಬೆನಿಫಿಟ್ ಇರುತ್ತೆ. ಯಾಕಂದ್ರೆ ನಾವು ಪೂರ್ಣ ಪ್ರಮಾಣದಲ್ಲಿ ಅಲ್ಲಿಂದನೇ ಇಂಪೋರ್ಟ್ ಮಾಡ್ಕೊಂಡ್ರೆ ನಮ್ಮ ಇಂಪೋರ್ಟ್ ಬಿಲ್ ಜಾಸ್ತಿ ಆಗುತ್ತೆ. ಇವೆಲ್ಲನೂ ಕೂಡ ಕಾಸ್ಟ್ಲಿ ಎಂಜಿನ್ಸ್, ಸೊ ಇಂಪೋರ್ಟ್ ಬಿಲ್ ಜಾಸ್ತಿ ಆಗುತ್ತೆ. ಜೊತೆಗೆ ಆ ಎಂಜಿನ್ಸ್ ಏನಾದ್ರು ರಿಪೇರ್ಗೆ ಬಂದ್ ಮತ್ತೆ ನಾವು US ಕಂಪನಿ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ. ಆದ್ರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗೋದ್ರಿಂದ ರಿಪೇರ್ ಮಾಡ್ಕೊಳ್ಳುವಂತ ಕೌಶಲ್ಯವನ್ನ ನಾವು ಗಳಿಸ್ಕೊಳ್ಬಹುದು. ಜೊತೆಗೆ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಇಂಪೋರ್ಟ್ ಬಿಲ್ ಕೂಡ ಕಡಿಮೆ ಆಗುತ್ತೆ. ಎಲ್ಲ ಬೆನಿಫಿಟ್ಸ್ ಇರುತ್ತೆ. ಅವುಗಳನ್ನೆಲ್ಲ ನೋಡಿದ ಮೇಲೆ ಸರ್ಕಾರಗಳು ಈ ರೀತಿಯ ನಿರ್ಧಾರವನ್ನು ಕೂಡ ತಗೊಳ್ಳೋದು. ಆ ನಿಟ್ಟಿನಲ್ಲಿ HAL ಅನ್ನ ನೀವು ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಈ ವಾರ ಪೂರ್ತಿ ಇರುತ್ತೆ ಅಂತ. ಎಸ್ಪೆಷಲಿ ಫೈನಲ್ ಔಟ್ಕಮ್ ಬಂದ್ಮೇಲೆ ತುಂಬಾನೇ ದೊಡ್ಡ ಮಟ್ಟದ ರಿಯಾಕ್ಷನ್ ಇರಬಹುದು. ಬಟ್ ನೋಡೋಣ, ಹಾಗಂತ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ರ್ಯಾಲಿ ಬರುತ್ತೆ ಅಂತಲ್ಲ, ಬರ್ಬೋದು, ಬರ್ದೇನೂ ಇರಬಹುದು. ಬಟ್ ಈ ಒಪ್ಪಂದಗಳೇನಿದೆ ಇವೆಲ್ಲನೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಕಂಪನಿಗೆ ಬೆನಿಫಿಟ್ ಅನ್ನ ತರುವಂತ ಒಪ್ಪಂದಗಳಾಗಿರುತ್ತವೆ. ಆ ನಿಟ್ಟಿನಲ್ಲಿ ನಾವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಸ್ಟಾಕ್ ಅಲ್ಲಿ ಒಂದು ವಾರದಲ್ಲಿ, 1 ತಿಂಗಳಲ್ಲಿ ಅಥವಾ 6 ತಿಂಗಳಲ್ಲಿ ಏನೂ ಆಗೋದಿಲ್ಲ. ರಿಟರ್ನ್ಸ್ ಬಂತ ಅದನ್ನ ಎಂಜಾಯ್ ಮಾಡಬೇಕು ಅಷ್ಟೇ. ರಿಟರ್ನ್ಸ್ ಬರ್ಲಿಲ್ವಾ, ಬಟ್ ಒಳ್ಳೆ ಸ್ಟಾಕ್ ಗಳು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ. ನಾವು ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ 58% ಪಾಸಿಟಿವ್ ಇದೆ. ಹಾಗೆ ನೀವು ಇಲ್ಲಿ ನೋಡಬಹುದು, June 18 ಇಂದ ಡೌನ್ ಪರ್ಫಾರ್ಮೆನ್ಸ್ ಇದೆ. ಹಾಗಂತ ಕಂಪನಿ ಸರಿ ಇಲ್ಲ ಅಂತ ಏನಲ್ಲ, ಒಳ್ಳೆ ರ್ಯಾಲಿ ಬಂದ ನಂತರ ಪ್ರಾಫಿಟ್ ಬುಕಿಂಗ್ ಬಂದೇ ಬರುತ್ತೆ, ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ. ಬಹುಶಃ ಈ ಟ್ರಿಪ್ ನ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರು ಬರ್ಬೋದು. ಹಾಗಂತ ಬರ್ಲಿಲ್ಲ ಅಂತ ಸ್ಟಾಕ್ ಸರಿ ಇಲ್ಲ ಅಂತ ಏನಲ್ಲ, ಸಮಯ ಕೊಡಬೇಕು ಸ್ಟಾಕ್ ಗಳಿಗೆ. ಸೊ ಆಗ್ಲೇ ನಮಗೆ ಒಳ್ಳೆ ರಿಟರ್ನ್ ಸಿಗೋದು. ಬರೀ HAL ಅಷ್ಟೇ ಅಲ್ಲ, ಎಲ್ಲ ಸ್ಟಾಕ್ ಗಳು ಕೂಡ ಸುದ್ದಿಯಲ್ಲಿರುತ್ತವೆ. ಬಟ್ ಇಲ್ಲಿ ಮೇಜರ್ ಆಗಿ HAL ಮೇಲೆ ಎಲ್ಲರ ಕಣ್ಣಿರುತ್ತೆ. ಆ ನಿಟ್ಟಿನಲ್ಲಿ ನಾನು ಕವರ್ ಮಾಡಿದ್ದೀನಿ ಅಷ್ಟೇ. ಕಂಪನಿ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ತುಂಬಾನೇ ಸಲ ನಾವು ಕವರ್ ಮಾಡಿದ್ವಿ. 3 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 1 ಇಯರ್ ಪರ್ಫಾರ್ಮೆನ್ಸ್ 145% ಅಪ್ ಆಗಿದೆ. 5 ಇಯರ್ಸ್ ಅಲ್ಲಿ 1300%. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡೋದು 741% ಇದೆ 2018ರಿಂದ ಇಲ್ಲಿವರೆಗೂ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಹಾಗೆ ಇಲ್ಲಿ ಕವರ್ ಮಾಡಿದಂತ ಎಲ್ಲ ಕಂಪನಿಗಳನ್ನು ಕೂಡ ಕವರ್ ಮಾಡಬಹುದು. ಜೊತೆಗೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ನ್ಯೂಸ್ಗಳು ಯಾವ ಕಂಪನಿಗೆ ಸಂಬಂಧಪಟ್ಟಂತೆ ಬರ್ತವೆ, ಯಾವ ಕಂಪನಿಗಳಿಗೆ ಇದರಿಂದ ಬೆನಿಫಿಟ್ ಆಗ್ಬಹುದು. ನಾನು ಅವಾಗಲೇ ಹೇಳಿದಾಗೆ ಕೆಲವೊಂದು ಡೈರೆಕ್ಟ್ ಬೆನಿಫಿಟ್ ಇರುತ್ತೆ ಲೈಕ್ HAL, ಕೆಲವೊಂದು ಇಂಡೈರೆಕ್ಟ್ ಬೆನಿಫಿಟ್ ಇರುತ್ತೆ. ಅಂದ್ರೆ ಯಾವುದೋ ಒಂದು ಸಣ್ಣ ಕಾಂಪೋನೆಂಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಅಥವಾ ಸಣ್ಣ ಕಾಂಪೋನೆಂಟ್ ಗೆ ಸಂಬಂಧಪಟ್ಟಂತೆ ಒಪ್ಪಂದಗಳನ್ನ ಮಾಡ್ಕೊಳ್ಳೋದು, ಇಂಥ ಒಪ್ಪಂದಗಳಾದಾಗ ಸಣ್ಣ ಸಣ್ಣ ಕಂಪನಿಗಳಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಹಾಗಾಗಿ ಓವರ್ ಆಲ್ ಡಿಫೆನ್ಸ್ ಸೆಕ್ಟರ್ ಅಬ್ಸರ್ವ್ ಮಾಡಿ, ಜೊತೆಗೆ ಯಾವ ರೀತಿಯ ನ್ಯೂಸ್ಗಳು ಅಲ್ಲಿಂದ ಬರುತ್ತವೆ ಅನ್ನೋದನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.